ಹಾಯ್ ಹಲೋ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಭಾಗ್ಯ ಮೋಹನ್ ರೆಸಿಪಿ ಚಾನಲ್ಗೆ ಸ್ವಾಗತ. ಅನಿವಾರ್ಯ ಕಾರಣದಿಂದ ಭಾಳ ದಿವಸ ಆಗಿತ್ತು ನಾವು ವಿಡಿಯೋ ಹಾಕಿರಲಿಲ್ಲ. ಆ್ಯಕ್ಚುಲಿ ಯಾವ ರೆಸಿಪಿ ಕೂಡ ನಾವು ಅಪ್ಲೋಡ್ ಮಾಡಿರಲಿಲ್ಲ. ಈಗ ಮತ್ತೆ ಶುರು ಮಾಡಿದ್ದೀವಿ. ಇವತ್ತು ನಿಮಗೆ ತೋರಿಸೋಕ್ಕಂಥ ಒಂದು ರೆಸಿಪಿ ಸೂಪರ್ ಆಗಿರ್ತಕ್ಕಂಥದ್ದು. ಅದು ಸಾಂಬಾರು ಪುಡಿ. ಮನೆ ಪ್ರತಿನಿತ್ಯ ಬೇಕಾಗಿ ಬಳಸ್ತಕ್ಕಂಥ ಸಾಂಬಾರು ಪುಡಿ. ಆಮೇಲೆ ಜಾಸ್ತಿ ಕ್ರಿಟಿಕಲ್ ಆಗಿ ಜಾಸ್ತಿ ಐಟಮ್ಗಳನ್ನ ಬಳಸಿ ಮಾಡ್ತಕ್ಕಂಥದ್ದಿಲ್ಲ. ಸಿಂಪಲಾಗಿ ತೋರಿಸ್ಕೊಡ್ತೀನಿ ನಿಮಗೆ ಇವತ್ತು ಯಾವ ರೀತಿ ಇರುತ್ತೆ ಪುಡಿ ಅಂತಂತಂದರೆ, ನೀವು ಅಡುಗೆ ಮನೆಗೆ ಹೋದರೆ ಸಾರು ಘಮ್ ಅನ್ಬೇಕು. ಆ ರೀತಿ ಮದುವೆ ಮನೆಯಲ್ಲಿ ಏನು ಸಾಂಬಾರು ಮಾಡ್ತಾರಲ್ಲ ಟೇಸ್ಟಾಗಿ ಭಟ್ರುಗಳು, ಅದೇ ಥರ ಅದೇ ಘಮ. ಯಾವುದೇ ಇಂಗ್ರೀಡಿಯೆಂಟ್ಸ್ ಅಂದರೆ ಕೆಮಿಕಲ್ ಇಂಗ್ರೀಡಿಯೆಂಟ್ಸ್ ಕೂಡ ಬಳಸಲ್ಲ, ಯಾವ ಟೇಸ್ಟಿಂಗ್ ಪೌಡರ್ ಕೂಡ ಯಾವುದೂ ಇರಲ್ಲ. ಸಿಂಪಲ್ಲಾಗಿ ಬರೀ 13 ಐಟಮಲ್ಲಿ ನಿಮಗೆ ಸೂಪರಾಗಿ ಘಮ ಗಮಿಸುವ ಈ ಸಾಂಬಾರು ಪುಡಿನ ಮಾಡಿ ತೋರಿಸ್ತೀನಿ. ನೀವು ಕೂಡ ಮಾಡ್ಕೊಡಿ ಸ್ನೇಹಿತರೆ. ಹಾಗೆ ನಾನಿವತ್ತು 1 kg ಅಳತೆಗೆ ಬೇಕಾದಂತಹ ಸಾಂಬಾರು ಪುಡಿ ಒಂದು 2 ತಿಂಗಳಿಂದ 3 ತಿಂಗಳು ಬರ್ಬೋದು ಮನೆಗೆ. ಆ ಅಳತೆಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಇದಕ್ಕೆ ಏನೇನು ಐಟಮ್ ಬೇಕು ಅಂತೇಳಿ, ಎಷ್ಟು ಅದಕ್ಕೆ ಮೆಟೀರಿಯಲ್ ಬೇಕು, ಅಥವಾ ಅದು ಎಷ್ಟೆಷ್ಟು ಗ್ರಾಮ್ ಬೇಕು, ಅಥವಾ ಎಷ್ಟೆಷ್ಟು ಬೇಕು ಅನ್ನೋದನ್ನು, ನಾನು ಅಳತೆ ಬೇಕು ಅನ್ನೋದನ್ನು ಡಿಸ್ಕ್ರಿಪ್ಷನಲ್ಲಿ ನಾನು ಲಿಸ್ಟ್ನ ಹಾಕಿರ್ತೀನಿ. ನೀವು ಡಿಸ್ಕ್ರಿಪ್ಷನ್ ನೋಡಿಕೊಂಡು ಅದ್ರ ಅಳತೆ ಅಂತ ನೀವು ಎಲ್ಲ ಐಟಮ್ಗಳನ್ನೂ ನೀಟಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡು ಅದನ್ನು ರೆಡಿ ಮಾಡ್ಕೊಂಡು ನಂತರ ನೀವು ಉಣ್ಣನಾಗಿ ಹುರಿದು ಮಾಡ್ಕೊಬೇಕಾದ್ರೆ ಆ ಉರಿಯೋ ಐಟಮ್ ಯಾವುದನ್ನು ಹೇಗೆ ಉರಿಬೇಕು ಅಂತೇಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಇದು ನೋಡಿ, ಸಾಂಬಾರು ಪುಡಿ ಕಲರ್ ತುಂಬ ಚೆನ್ನಾಗಿ ಕಲರ್ ಹೆಂಗಿದೆ ಅಂತಂದರೆ ಸೂಪರಾಗಿ. ನಾವು ಕೂಡ ಸಾಂಬಾರು ಕೂಡ ಮಾಡಿದ್ವಿ, ಇದನ್ನ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದ್ಸಲ ಮಾಡಿ ನೋಡಿ. ನೀವು ಈ ಸಾಂಬಾರು ಪುಡಿಗೆ ಫಿದಾಗದಂತ ಗ್ಯಾರಂಟಿ. ಮತ್ತು ಜಾಸ್ತಿ ಹೊತ್ತು ಟೈಮ್ ಕೂಡ ಹಿಡಿಯಲ್ಲ ಈ ಸಾಂಬಾರು ಪುಡಿ ಮಾಡಲಿಕ್ಕೆ. ಸಿಂಪಲಾಗೆ ನೀವು ರುಬ್ಬಕ್ಕೆ ಮಿಷಿನ್ಗೆ ಹೋಗಿ ತಗೊಂಡೋಗ್ಬೇಕು ಅಂತ ಏನಿಲ್ಲ. ಅಟ್ಲೀಸ್ಟ್ ನೀವು ಮನೆ ಮಿಕ್ಸಿಲಿದ್ರೆ ಸಾಕು, ಮಿಕ್ಸಿಲಿ ಪಟ್ ಅಂತ ರೆಡಿ ಮಾಡ್ಕೊಬೋದು. ಸಾಂಬಾರು ಪುಡಿಗಾದರೆ ಪಟ್ ಅಂತ ರೆಡಿ ಮಾಡ್ಕೊಬೋದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ರೀತಿ ಮಾಡಬೇಕು ಅನ್ನೋದನ್ನು, ಯಾವ ಐಟಮ್ ಮೊದಲು ಹುರ್ಕೋಬೇಕು, ಯಾವ ರೀತಿ ಅನ್ನೋದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ. ಈಗ ಮೊದಲಿಗೆ ಧನಿಯಾ ಬೀಜ ಹುರ್ಕೊತಾ ಇದ್ದೀವಿ. ಒಂದು 1/4 kg ಅಷ್ಟಿದೆ. ಮಂದ ಉರಿಯಲ್ಲಿ ಹುರ್ಕೋಬೇಕಾಗುತ್ತೆ. ಜಾಸ್ತಿ ಉರಿ ಹುರ್ಕೋಬೇಡಿ, ನಿಧಾನ ಆದರೂ ಪರವಾಗಿಲ್ಲ, ಸಣ್ಣ ಉರಿಲೇ ಹುರ್ಕೋಬೇಕು. ಜಾಸ್ತಿ ಏನಾದರೂ ಅದು ನೀವು ಉರಿ ಕೊಟ್ಟು ಹುರ್ಕೊಂಡ್ಬಿಟ್ರೆ ಸ್ವಲ್ಪ ಸ್ಮೆಲ್ಲೆಲ್ಲ ಚೇಂಜಸ್ ಆಗುತ್ತೆ. ಹಾಗಾಗಿ ಮಂದ ಉರಿಯಲ್ಲಿ ನೀಟಾಗಿ ಹುರ್ಕೋಬೇಕಾಗುತ್ತೆ. ಇದು 1 kg ಸಾಂಬಾರು ಪುಡಿ ಆಗುತ್ತೆ. ಅದಕ್ಕೆ ಬೇಕಾದಂಥ ಮೆಟೀರಿಯಲ್ ನಾನು ನಿಮಗೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಯಾವ ಥರ ಹುರ್ಕೋಬೇಕು, ಯಾವ ಥರ ಹಾಕಬೇಕು ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಇದಾದ ನಂತರ ನೆಕ್ಸ್ಟು ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಜೀರಿಗೆ, ಮೆಣಸು, ಅರಿಶಿನ ಕೊಂಬು, ಗಸಗಸೆ, ಚಕ್ಕೆ, ಉದ್ದಿನಬೇಳೆ ಎಲ್ಲ ಇರುತ್ತೆ. ಎಲ್ಲ ಅದನ್ನು ಒಂದೊಂದೇ ಸಿಂಗಲಾಗಿ ಇಂಡಿವಿಜುವಲಾಗಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಪುಡಿ. ನಿಮಗೆ ಇದೆಲ್ಲ ಸೇರಿಸಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿಸಿ 1 kg ಪುಡಿ ಆಗೋಷ್ಟು ಇರುತ್ತೆ ಇಂಗ್ರೀಡಿಯೆಂಟ್ಸು. ಧನಿಯಾ ಬೀಜ 1/4 kg ಹಾಕಿದ್ದೀನಿ. ಹಾಗೆ ಮೆಣಸಿನ್ಕಾಯಿ ಕೂಡ ಅಷ್ಟೇ, ಬ್ಯಾಡಗಿ ಮೆಣಸಿನ್ಕಾಯಿ 1/4 kg. ಗುಂಟೂರು ಬಂದು ನಿಮಗೆ ಒಂದು 50 ಗ್ರಾಮ್ ಖಾರ ಬೇಕು ಅಂದರೆ ಒಂದು 50 ಗ್ರಾಮ್ ಸಾಕು. ಖಾರಕ್ಕೆ ಬ್ಯಾಡಗಿ ಇರುತ್ತೆ, ಮೆಣಸು ಇರುತ್ತೆ, ಸಾಕಾಗುತ್ತೆ ಅಷ್ಟೇ. ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಪುಡಿ. ಸ್ನೇಹಿತರೆ, ಆಲ್ಮೋಸ್ಟ್ ಅಲ್ಲೇ ಹುರಿದಾಯಿತು. ಸಣ್ಣ ಉರಿಲೇ ಹುರ್ಕೋಬೇಕು. ಒಂದು 5-10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ. ಅದು ಘಮ ಬರುತ್ತೆ, ಘಮ ಅಂತ ವಾಸನೆ ಬರುತ್ತೆ ಧನಿಯಾ ಬೀಜದ್ದು. ಅಲ್ಲಿವರೆಗೂ ನೀವು ಸಣ್ಣ ಉರಿ ಮೇಲೆ ಹುರ್ಕೋಬೇಕಾದ್ರೆ ತೀರಿಸಬಾರ್ದು, ಕಲರ್ ಚೇಂಜ್ ಆಗಬಾರ್ದು. ಆ ರೀತಿ ಹುರ್ಕೋಬೇಕು. ಇನ್ನೇನಾಯಿತು, ಒಂದು 2 ಸೆಕೆಂಡು ಘಮ್ ಬರ್ತಾ ಇದೆ. ಜಾಸ್ತಿ ಉರಿ ಕೊಟ್ಟು ಅದು ಉರಿಯೋಕ್ಕೆ ಹೋದರೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗಿ ಮತ್ತು ಸಾಂಬಾರು ಪುಡಿ ಕಲರ್ ಇರ್ಬೋದು ಅಥವಾ ಸ್ಮೆಲ್ ಇರ್ಬೋದು, ಸ್ವಲ್ಪ ಎಲ್ಲ ಚೇಂಜಸ್ ಆಗಿಬಿಡುತ್ತೆ. ಮೀಡಿಯಮ್ ಆಗಿ ಒಂದು ಲೆವೆಲಲ್ಲೇ ಹುರ್ಕೊಂಡಿರ್ಬೇಕು ಅದನ್ನ ಯಾವಾಗಲೂ. ಸಾಕು. ಈಗ ಇದನ್ನು ಎತ್ತಿ ಬೇರೆ ಕಡೆ ಹಾಕೋಣ. ಆರು ಕಡೆ ಸ್ವಲ್ಪ ನೋಡಿ, ಈ ಥರ ಇರಬೇಕು. ಬಣ್ಣ ಚೇಂಜ್ ಆಗಬಾರ್ದು, ಹುರಿದಿರಬೇಕು, ಅದು ಘಮ ಬರ್ತಾ ಇರಬೇಕು. ಸ್ವಲ್ಪ ಆರ್ಕೋಬೇಕಿದು, ಆರಲಿ. ನೆಕ್ಸ್ಟು ಅದೇ ಬಾಣಲಿಯಲ್ಲಿ ಈಗ ಫಸ್ಟ್ ಕಡಲೆಬೇಳೆ ಹಾಕೊಂಡು ಹುರ್ಕೊಳ್ಳೋಣ. ಕಡಲೆಬೇಳೆ ಇದು 150 ಗ್ರಾಮ್ ಇದೆ. 150 ಗ್ರಾಮ್ ಕಡಲೆಬೇಳೆ, 1/4 kg ಧನಿಯಾ ಬೀಜ, 300 ಗ್ರಾಮ್ ಬ್ಯಾಡಗಿಗೆ, 50 ಗ್ರಾಮ್ ಗುಂಟೂರು. ಖಾರಕ್ಕೆ ಮತ್ತು ಧನಿಯಾ ಅಷ್ಟಿದೆ. ಅದಕ್ಕೆ ಕಡಲೆಬೇಳೆ ಬಂದು 150 ಗ್ರಾಮ್ ಹಾಕಿದ್ದೀವಿ.
ಎಷ್ಟೆಷ್ಟು ಇಂಗ್ರೀಡಿಯೆಂಟ್ಸು ಯಾವ್ದು ಹಾಕ್ಬೇಕು ಅಂತೇಳಿ ಅದು ನಿಮಗೆ ಹೇಳ್ತೀನಿ ಫಸ್ಟ್ ಒಂದ್ಸಲ. ಇದನ್ನು ಕೂಡ ಅಷ್ಟೇ ಮಂದವರಿನಲ್ಲಿ ಸ್ಲೋ ಸಿಮ್ಮಲ್ಲಿ ನಿಧಾನಕ್ಕೆ ಹುರ್ಕೋಬೇಕು. ಸ್ವಲ್ಪ ಅದು ಸ್ವಲ್ಪ ಬಣ್ಣ ಬಿಸ್ಕೆಟ್ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಮೇಲ್ಗಡೆ ಎಡೆ ಅಲ್ಲಿವರೆಗೂ ನಿಧಾನಕ್ಕೆ ಹುರ್ಕೋಬೇಕಾಗುತ್ತೆ. ಒಂದು 5 ನಿಮಿಷ ನಿಧಾನ ಅಂದ್ರೂ ಪರವಾಗಿಲ್ಲ, ನೀಟಾಗಿ ಸ್ಲೋ ಸಿಮ್ಮಲ್ಲೇ ಹುರ್ಕೊಳ್ಳಿ. ಜಾಸ್ತಿ ಹುರಿಕೊಟ್ರೆ ಕಲರ್ ಚೇಂಜ್ ಆಗೋದು, ಸೀದೋಗೋದು ಆ ಥರ ಎಲ್ಲ ಬರುತ್ತೆ. ಮತ್ತು ಸಾಂಬಾರು ಪುಡಿ ಸ್ಮೆಲ್ಲೆಲ್ಲ ಚೇಂಜ್ ಆಗುತ್ತೆ, ಅಷ್ಟು ನಿಮಗೆ ಸುವಾಸನೆ ಬರಲ್ಲ, ಸಾಂಬಾರು ಪುಡಿದು ಟೇಸ್ಟ್ ಬರೋಲ್ಲ. ಹಾಗಾಗಿ ಸಣ್ಣ ಊರಿನಲ್ಲೇ ನಿಧಾನಕ್ಕೆ ಹುರ್ಕೊಳ್ಳಿ. ಸಿಂಪಲ್ ಸಾಂಬಾರು ಪುಡಿ ತಿಂದರೆ ಜಾಸ್ತಿ ಐಟಮ್ ಕೂಡ ಏನು ಹಾಕಲ್ಲ, ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಬರುತ್ತೆ, ನೀವೊಂದ್ಸಲ ಟ್ರೈ ಮಾಡಿ ನೋಡಿ, ಭಾಳ ಚೆನ್ನಾಗಿ ಬರುತ್ತೆ. ಈಗ ಧನಿಯಾ ಬೀಜ ಹುರ್ಕೊಂಡಿದ್ದೀವಿ ಒಂದು 4 kg. ಈಗ 150 ಗ್ರಾಮ್ ಕಡಲೆಬೇಳೆ ಹುರ್ಕೊತಾ ಇದ್ದೀವಿ. ಉದ್ದಿನಬೇಳೆ ಕೂಡ ಅಷ್ಟೇ 150 ಗ್ರಾಮು. ಇನ್ನು ಮೆಣಸು ಜೀರಿಗೆ ಎಲ್ಲ ಬಂದು ಒಂದು 55 ಗ್ರಾಮ್ ಸಾಕಾಗುತ್ತೆ. ಈಗ ಆಲ್ಮೋಸ್ಟ್ ಇದು ರೋಸ್ಟ್ ಆಗಿದೆ, ಸಾಕು. ಜಾಸ್ತಿ ಇದು ಮಾಡ್ಕೋಬಾರ್ದು, ಕಲರ್ ಚೇಂಜ್ ಆಗಬಾರ್ದು. ಪೂರ್ತಿ ಕಲರ್ ಚೇಂಜ್ ಆದರೆ ಸ್ಮೆಲ್ ಚೇಂಜ್ ಆಗಿಬಿಡುತ್ತೆ, ಮತ್ತು ಸಾಂಬಾರು ಹುಡಿ ಘಮ ಬರೋಲ್ಲ. ಹಾಗಾಗಿ ಸಾಕಿಷ್ಟೇ. ಮತ್ತು ಇದನ್ನ ಇಷ್ಟ ಹಾಕೋಣ ಈಗ, ಮತ್ತೆ ಸಾಕಾಗುತ್ತಿಷ್ಟೇ. ಆರಬೇಕು ಒಂದೆಲ್ಲ, ಆಮೇಲೆ ಹಾಕೋಣ ನೀಟಾಗೆ. ಈಗ ನೆಕ್ಸ್ಟು ಉದ್ದಿನಬೇಳೆ ಹಾಕೋಣ. ಅದು ಕೂಡ ಒಂದು 1/4 kg ಅಷ್ಟಿದೆ, 150 ಗ್ರಾಮ್ ಇದೆ. 150 ಗ್ರಾಮ್ ಉದ್ದಿನಬೇಳೆ. ಅದನ್ನು ಕೂಡ ಅಷ್ಟೇ ಸೇಮ್ ಎಲ್ಲ ಅಷ್ಟೇ ಒಂದು ಮಂದವರಿನಲ್ಲಿ ಅಥವಾ ಲೋ ಸಿಮ್ಮಲ್ಲಿ ಹುರ್ಕೋಬೇಕಾಗುತ್ತೆ ನೀಟಾಗಿ. ಉರಿ ಕೊಟ್ಟರೆ ಸೀದೋಗ್ಬಿಡೋದು, ಅದು ಇದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಸಾಂಬಾರು ಪುಡಿ ಚೆನ್ನಾಗಿ ಬರಲ್ಲ, ಇವಾಗ ಜಾಸ್ತಿ ದಿವಸ ಬಾಳಿಕೆ ಬರಲ್ಲ. ಹಾಗಾಗಿ ನೀವು ಲೋ ಸಿಮ್ಮಲ್ಲೇ ಹುರ್ಕೋಬೇಕಾಗುತ್ತೆ ನೀಟಾಗಿ. ಹೀಗೆ ಒಂದೊಂದೇ ಐಟಮ್ ಹುರ್ಕೊಂಡ್ರೆ ಒಟ್ಟಿಗೆ ಹುರಿತಾರೆ. ಆದರೆ ಹೀಗೆ ಒಂದೊಂದೇ ಹುರ್ಕೊಂಡ್ರೆ ನೀಟಾಗಿ ಬರುತ್ತೆ, ಯಾವುದು ಮಿಕ್ಸ್ ಆಗಲ್ಲ. ಒಂದು ಬೇಯ್ದಿಲ್ಲ ಅಂತ ಅನ್ನೋದು ಬೇಡ. ಹಾಗಾಗಿ ಪ್ರತಿಯೊಂದನ್ನು ಕೂಡ ಸಪ್ರೇಟಾಗಿ ಹುರ್ಕೊಂಡ್ರೆ ನೀಟಾಗಿ ಬರುತ್ತೆ ಸಾಂಬಾರು ಪುಡಿ, ತುಂಬ ಚೆನ್ನಾಗಿರುತ್ತೆ. ಇದು ಉದ್ದಿನಬೇಳೆ ಕಡಲೆಬೇಳೆ ಏನಕ್ಕೆ ಹಾಕ್ತೀವಿ ಅಂತಂತಂದರೆ ಸಾಂಬಾರು ಥಿಕ್ನೆಸ್ಸಿಗೆ ಒಂದು ಬಾಂಡಿಂಗ್ ಚೆನ್ನಾಗಿರುತ್ತೆ, ಸಾಂಬಾರು ಗಟ್ಟಿಗೆ ಬರಲಿ ಅಂತೇಳಿ. ಹಾಗಾಗಿ ಈ ಕಾಳನ್ನು ಹಾಕ್ತೀವಿ ನಾವು. ಬೇರೆ ಐಟಮ್ ತುಂಬ ಐಟಮ್ ಕೂಡ ಅಕ್ಕಿ ಎಲ್ಲ ಹಾಕಿ ಮಾಡ್ತಾರೆ ನೀವು, ಆದರೆ ನಾವು ಅಕ್ಕಿ ಬಳಸ್ತಾ ಇಲ್ಲ. ಈಗ ಖಾಲಿ ಉದ್ದಿನಬೇಳೆ ಕಡಲೆಬೇಳೆ ಮಾತ್ರ ಹಾಕ್ತಿದ್ವಿ. ಅದ್ರಲ್ಲಿ ಮೆಂತ್ಯ ಪ್ಲಸ್ ಜೀರಿಗೆ, ಮೆಣಸು, ಗಸಗಸೆ, ಚಕ್ಕೆ ಇಷ್ಟು ಐಟಮ್ನ ಹಾಕ್ಬಿಟ್ಟು ನಾವು ಮೆಣಸಿನ ಪುಡಿ ಮಾಡ್ತಾಯಿದ್ದೀವಿ, ಸಾಂಬಾರು ಪುಡಿ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಬರುತ್ತೆ. ಇದೊಂದು ನೀವು ಟ್ರೈ ಮಾಡಿ ನೋಡಿ. ಉದ್ದಿನಬೇಳೆ ಕೂಡ ಅಷ್ಟೇ. ಈಗ ನೋಡಿ ನೀಟಾಗೆ ಸ್ಲೋ ಸಿಮ್ಮಲ್ಲೇ ಹುರ್ಕೋಬೇಕಾಗುತ್ತೆ, ಜಾಸ್ತಿ ಬಣ್ಣ ಚೇಂಜ್ ಆಗಬಾರ್ದು. ಇಲ್ಲಾಂದರೆ ಅದು ನೀವು ಸೀದರ್ ಥರ ಅಥವಾ ಕಲರ್ ಕಪ್ಪು ಥರ ಬಂದುಬಿಟ್ರೆ ಸಾಂಬಾರು ಪುಡಿ ಚೆನ್ನಾಗಿ ಬರಲ್ಲ. ಹಾಗಾಗಿ ದೋಸೆ ಮೇಲೆ ಹುಡ್ಕೊಳ್ಳಿ. ಈಗ ಉದ್ದಿನಬೇಳೆನೂ ಆಯಿತು, ಕಲರ್ ಚೇಂಜ್ ಆಯ್ತು ನೋಡಿ. ಈ ಕಲರಲ್ಲಿ ಸಾಕು, ಜಾಸ್ತಿ ಕಂದು ಬಣ್ಣಕ್ಕೆ ಹೋಗಬಾರ್ದು, ರೋಸ್ಟು ಆಗಬಾರ್ದು. ಈ ಥರ ಇದ್ರೆ ಸಾಕು, ವೈಟ್ ಬಣ್ಣ ಈ ಥರ ಚೇಂಜ್ ಆದರೆ ಸಾಕು. ಇದನ್ನ ಈಗ ಮತ್ತೆ ಈ ಕಡೆ ಹಾಕೋಣ. ಸ್ವಲ್ಪ ಹಿಂಗೆ ಆರಾಕ್ಬಿಡಿ, ಸುಡ್ತಾ ಇದೆ. ತೀರಾ ಜಾಸ್ತಿ ಇದು ರೋಸ್ಟ್ ಮಾಡ್ಕೋಬಾರ್ದು, ಹಾಳಾಗಿಬಿಡುತ್ತೆ. ಹಾಗಾಗಿ ಈಗ ನೆಕ್ಸ್ಟ್ ಈಗ ಮೆಂತ್ಯ ಹುರ್ಕೊಳ್ಳೋಣ. ಮೆಂತ್ಯ ಒಂದು 50 ಗ್ರಾಮ್ ಅಷ್ಟು ಮೆಂತ್ಯ ಸಾಕು. ಅದನ್ನು ಅಷ್ಟೇ ಲೋ ಫ್ಲೇಮಲ್ಲಿ, ಎಲ್ಲ ಅಷ್ಟೇ ಲೋ ಫ್ಲೇಮಲ್ಲೇ ಹುರ್ಕೊಂಡ್ರೆ ನೀಟಾಗಿ ಬರುತ್ತೆ ಪುಡಿ. ಅದ್ರ ಕ್ವಾಲಿಟಿ ಚೇಂಜ್ ಆಗಲ್ಲ, ನೀಟಾಗಿರುತ್ತೆ. ಲೋ ಫ್ಲೇಮಲ್ಲಿ ನಿಧಾನ ಪರವಾಗಿಲ್ಲ, ಎಲ್ಲ ಅಷ್ಟೇ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ನೀವು. ಇದ್ರ ಆಯಿಲ್ ಹಾಕಿ ಹುರಿತಾರೆ. ನಾವು ಸ್ವಲ್ಪ ಜಾಸ್ತಿ ಸೈಡ್ ಹಾಕಾಗಲ್ಲ, ಸ್ವಲ್ಪ ಸ್ಮೆಲ್ ಬರುತ್ತೆ ಅಂತ ನಾವು ಆಯಿಲ್ ಏನು ಹಾಕಲ್ಲ, ಆಗಿ ಹುಡ್ತಾಯಿದ್ದೀವಿ. ಜಾಸ್ತಿ ದಿವಸ ಇಡ್ಬೋದು. ಮೆಣಸಿನಕಾಳು 5 ಗ್ರಾಮ್ ಸಾಕು.
ನಿಧಾನ ಅಂದರೆ ಪರವಾಗಿಲ್ಲ ಸ್ನೇಹಿತರೆ, ಹಿಂಗೆ ಲೋ ಫ್ಲೇಮಲ್ಲೇ ನೀಟಾಗಿ ಹುರ್ಕೊಳ್ಳಿ. ಇನ್ನೊಂದು ನೀವು ಟ್ರೈನಿಂಗ್ ಉರಿಬೇಕಂತಂದ್ರು ಸುಮಾರು ಒಂದು 5ರಿಂದ 6 ನಿಮಿಷ ಬೇಕಾಗುತ್ತೆ. ಆದರೆ ಪರವಾಗಿಲ್ಲ, ನೀಟಾಗಿ ನಿಧಾನಕ್ಕೆ ಹುರ್ಕೊಳ್ಳಿ. ನೀಟಾಗಿ ಬರುತ್ತೆ ಪುಡಿ ಪೌಡ್ರು, ಟೊಮೆಟೊ ಪೌಡ್ರು. ಸ್ನೇಹಿತರೆ ಮೆಂತ್ಯ ಕೂಡ ಆಯಿತು. ಇದು ಬೇಗ ಇದು ಫ್ರೈ ಆಗಿಬಿಡುತ್ತೆ. ಸಾಕು ಫ್ರೈ ಆದರೆ ಇದು ಮತ್ತೆ ಕಪ್ಪಾಗ್ಬಿಡುತ್ತೆ ಮೆಂತ್ಯ. ಮತ್ತೆ ತೆಗೆದಿಲ್ಲ ಹಾಕೋಣ. ಅದು ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಲೈಟಾಗಿ. ಆ ಟೈಮಲ್ಲಿ ಅದಕ್ಕಿಂತ ಮುಂಚೆ ನೀವು ಎತ್ತಾಕ್ಬಿಡ್ಬೇಕು ಮೆಂತ್ಯ ಕಾಳನ್ನ, ಇಲ್ಲಾಂದರೆ ಫುಲ್ಲು ಬ್ಲ್ಯಾಕ್ ಕಲರ್ ಚೇಂಜ್ ಆಗಿಬಿಡುತ್ತೆ. ಈ ರೀತಿ ಹಾಕೋಣ. ನೆಕ್ಸ್ಟ್ ಈಗ ಜೀರಿಗೆ ಹಾಕೋಣ. ಇದೊಂದು ಸುಮಾರು 5 ಗ್ರಾಮ್ ಇದೆ ಜೀರಿಗೆ. ಇದು ಅಷ್ಟೇ ಫಾಸ್ಟಾಗಿ ಫ್ರೈ ಆಗುತ್ತೆ, ಬೇಗ ಮಾಡ್ಕೊಳ್ಬೇಕು, ಜಾಸ್ತಿ ಹೊತ್ತು ಫ್ರೈ ಮಾಡಬಾರ್ದು. ಜೀರಿಗೆ ಕೂಡ ಈಗ ಸಣ್ಣ ಊರಿನಲ್ಲೇ ಇದನ್ನ ನೀವು ಹುರ್ಕೋಬೇಕು ಸ್ನೇಹಿತರೆ, ಇಲ್ಲಾಂದ್ರೆ ಇದು ಬೇಗ ಫ್ರೈ ಆಗಿಬಿಡುತ್ತೆ, ರೋಸ್ಟ್ ಆಗಿಬಿಡುತ್ತೆ ಜೀರಿಗೆ. ಅದು ಘಮ ಬರ್ತಾಗ ಸ್ವಲ್ಪ ಲೈಟ್ ಆಗಿರ್ತದೆ. ಸ್ಲೋ ಸಿಮ್ಮಲ್ಲೇ ಹುರ್ಕೊಂಡು ನೀವು ಆ ಗಮಲ ಬರ್ಬೇಕನ್ನೋ ಗಮಲ ಬಂದ ತಕ್ಷಣ ಎತ್ತಾಕ್ಬಿಡ್ಬೇಕು ನೀವು. ಸ್ನೇಹಿತರೆ ಸಾಕು, ಇಷ್ಟು ರೋಸ್ಟ್ ಆದರೆ ಸಾಕು. ಇದು ಏನಿಲ್ಲ, ಒಂದು 2-3 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಲೋ ಫ್ಲೇಮಲ್ಲಿ ಜಾಸ್ತಿ ಇದನ್ನು ಕೂಡ ಫ್ರೈ ಮಾಡ್ಕೊಂಡು ಹೋಗ್ಬೇಡಿ. ಸಾಕಿಷ್ಟು ಫ್ರೈ ಆದರೆ ಘಮ ಬರುತ್ತೆ, ಘಮ ಬಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ತೇವಾಂಶ ಇದ್ದ ಹೋದ ತಕ್ಷಣ ನಿಮಗೆ ಘಮ ಬಂದ್ಬಿಡುತ್ತೆ. ಉರಿಬೇಕಾದ್ರೆ ಅಷ್ಟಾದರೆ ಸಾಕಾಗುತ್ತೆ. ಸಾಕೊಂಡು ಬೇರೆ ಕಡೆ ಈ ಥರ ಆಗಿರುತ್ತೆ. ನೀವು ಹುರಿದಾಗ ಇಷ್ಟಾದ್ರೆ ಸಾಕು. ನೆಕ್ಸ್ಟ್ ಈಗ ಮೆಣಸನ್ನ ಹುರ್ಕೊಳ್ಳೋಣ ಸ್ನೇಹಿತರೆ. ಮೆಣಸು ಇದೊಂದು 50 ಗ್ರಾಮ್ ಇರುತ್ತೆ. ಮೆಣಸು ಕೂಡ ಒಂದು 5 ಗ್ರಾಮು. ಇದು ಅಷ್ಟೇ, ಎಲ್ಲ ಅಷ್ಟೇ ನೀವು ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ನೀಟಾಗಿ ಬರುತ್ತೆ. ಬೇಗ ಯಾವುದು ಸಿಗಲ್ಲ, ರೋಸ್ಟ್ ಆಗಲ್ಲ, ಕಲರ್ ಚೇಂಜ್ ಆಗಲ್ಲ, ಕ್ವಾಲಿಟಿ ಕೂಡ ಚೇಂಜ್ ಆಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಒಂದು 5 ನಿಮಿಷ ಬೇಕಾದ್ರೂ ಪರವಾಗಿಲ್ಲ, ನೀವು 50 ಮೇಲೆ ಹುರ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಕ್ವಾಲಿಟಿ. ಜೀರಿಗೆ ಸ್ವಲ್ಪ ಹರಡನ್ನು ಹಾರ್ಕೊಳ್ಳಿ. ಎಲ್ಲ ಆದಮೇಲೆ ಫುಲ್ ಎಲ್ಲ ಹುರ್ಕೊಂಡಾದ್ಮೇಲೆ ಮತ್ತೆ ಒಂದ್ಸಲ ಎಲ್ಲ ಬೇರೆ ಕಡೆ ಒಂದು ಸ್ವಲ್ಪ ಆರು ಹಾಕ್ಬಿಟ್ಟು ನೀಟಾಗಿ ತಣ್ಣಗೆ ಮಾಡಿ ಆಮೇಲೆ ನಿಟ್ಟಿಗಾಗಿ ಹುರ್ಕೊಳ್ಳೋಣ ಸ್ನೇಹಿತರೆ. ಮೆಣಸು ಫ್ರೈ ಆಗ್ತಾಯಿದೆ, ಫ್ರೈ ಆಗಿ ಇದೊಂದು 3 ನಿಮಿಷ 4 ನಿಮಿಷ ಫ್ರೈ ಆಗಬೇಕು. ಮೆಣಸು ಕೂಡ ಆಲ್ಮೋಸ್ಟ್ ಫ್ರೈ ಆಯ್ತು. ಈಗ ಇದನ್ನ ಎತ್ತಿ ಮತ್ತೆ ಈಗ ಬೇರೆ ಕಡೆ ಹಾಕೋಣ. ನೆಕ್ಸ್ಟ್ ಏನು ಇಂಗ್ರೀಡಿಯೆಂಟ್ಸ್ ಅದು ಹುರ್ಕೊಳ್ಳೋಣ. ಸಾಕು, ಮೆಣಸು ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆ ಲೆವೆಲ್ ಸಾಕ್ತೀವಿ. ಜಾಸ್ತಿ ರೋಸ್ಟ್ ಆಗೋದು ಬೇಡ, ಸ್ವಲ್ಪ ಒಂದೊಂದು 2 ಸಿಡಿಯೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಅದನ್ನ ಎತ್ತಾಕೊಂಡ್ಬಿಡೋಣ. ನೋಡಿ ಈ ಥರ ಹಾಕೊಂಡು ಸಪ್ರೇಟ್ ಹಾಕೊಂಡ್ಬಿಡೋಣ. ಮತ್ತು ನೆಕ್ಸ್ಟ್ ಈಗ ಸ್ವಲ್ಪ ಗಸಗಸೆ ಒಂದು 2 ಸ್ಪೂನಷ್ಟು, ಒಂದು 2 ಸ್ಪೂನ್ ಅಥವಾ 1 ಟೇಬಲ್ ಸ್ಪೂನಷ್ಟು ಗಸಗಸೆ ಹುರ್ಕೊಳ್ಳೋಂಗೆ. ಸೇಮ್ ಒಂದೇ ಸ್ನೇಹಿತರೆ, ನೀಟಾಗಿ ಹುರ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಅಥವಾ 2 ಸ್ಪೂನಷ್ಟು ಗಸಗಸೆ ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ಗಸಗಸೆ ಕೂಡ ಸಾಂಬಾರಿಗೆ ಒಳ್ಳೆ ಟೇಸ್ಟ್ನ ಕೊಡುತ್ತೆ. ಜಾಸ್ತಿ ರೋಸ್ಟ್ ಮಾಡ್ಕೊಂಬೇಡಿ, ಬೇಗ ರೋಸ್ಟ್ ಆಗಿಬಿಡುತ್ತೆ, ಕಪ್ಪಾಗಿಬಿಡುತ್ತೆ. ಒಂದು ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ 1 ನಿಮಿಷ ಅಥವಾ 1.5 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಇದು ಸಾಕನ್ಸುತ್ತೆ. ನೆಕ್ಸ್ಟ್ ಸ್ನೇಹಿತರೆ
ಈಗ ಒಂದೆರಡು ಇಂಚು ಚಕ್ಕೆ, ಒಂದು 4 ಪೀಸ್ ಬರುತ್ತೆ, ಮುರಿದಾಕಿದ್ರೆ ಚಕ್ಕೆ ಒಂದು ಸ್ವಲ್ಪ ಲೈಟಾಗಿ. ಚಕ್ಕೆ ಜಾಸ್ತಿ ಬೇಡ, ಮಸಾಲೆ ಜಾಸ್ತಿ ಆಗಿಬಿಟ್ರೆ ಸ್ವಲ್ಪ ಸರಿ ಬರಲ್ಲ, ಸಾಕಿಷ್ಟ ಆದರೆ. ಜೊತೆಗೆ ಒಂದು ಜಾಯಿಕಾಯಿ ಈ ಥರ ಕುಟ್ಟು ಪುಡಿ ಮಾಡಿಬಿಟ್ಟು ಹಾಕೊಳ್ಳಿ. ಜೊತೆಗೆ ಒಂದು 2 ಪೀಸ್ ಅರಿಶಿನ, ಅದನ್ನು ಕೂಡ ಸ್ವಲ್ಪ ಹೋಲ್ಡ್ ಮಾಡಿ ಪುಡಿ ಮಾಡಿ ಈ ಥರ ಹಾಕೊಳ್ಳಿ. ಒಟ್ಟಿಗೆ ಹುರ್ಕೊಳ್ಳಿ ಅದನ್ನು. ಚಕ್ಕೆ ಒಂದು 4 ಪೀಸು, ಒಂದು ಜಾಯಿಕಾಯಿ, ಜೊತೆಗೆ ಒಂದು ಅರಿಶಿನ ಕೊಂಬ 2, ಅದನ್ನು ಕೂಡ ಕುಟ್ಟು ಈ ಥರ ಹುರ್ಕೊಳ್ಳಿ. ಹುಟ್ಟೋದೇನಕ್ಕೆ ಅಂತಂದರೆ ಪುಡಿ ಮಾಡೋದಂದ್ರೆ, ಯಾಕೆ ಹುರಿದ್ರೆ ಅದು ಹಾಗೆ ಹುರಿದ್ರೆ ಒಳಗಡೆ ಎಲ್ಲ ಸ್ವಲ್ಪ ಅದು ಹಸಿಟ್ಟಿನಲ್ಲೆಲ್ಲ ಹೋಗಲ್ಲ, ಗಮಲ ಹಾಗೆ ಇರುತ್ತೆ. ಹಾಗಾಗಿ ಸ್ವಲ್ಪ ಈ ಥರ ಪುಡಿ ಮಾಡಿ ಫ್ರೈ ಮಾಡ್ಕೊಳ್ಳಿ. ಒಂದು ಜಾಯಿಕಾಯಿ ಸಾಕು, ಒಂದು 2 ಅರಿಶಿನ ಕೊಂಬು, ಜೊತೆಗೆ ಒಂದು 4 ಪೀಸ್ ಚಕ್ಕೆ ಇಷ್ಟು, ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಕೂಡ ಅಷ್ಟೇ, ನೀವು ಫ್ಲೇಮು ಯಾವುದೇ ಉರಿಬೇಕಾದ್ರೂ ನೀವು ಲೋ ಫ್ಲೇಮ್ ಹಿಡ್ಕೊಳ್ಳಿ. ಓವರಾಗಿ ಅದು ಫ್ರೈ ಆಗಬಾರ್ದು, ಡೀಪ್ ಫ್ರೈ ಆಗಬಾರ್ದು. ಸಾಕು ಸ್ನೇಹಿತರೆ, ಇದು ಕೂಡ ಫ್ರೈ ಆಗಿದೆ. ಇದನ್ನು ಈಗ ಎತ್ತಾಕೋಣ ಬೇರೆ. ನಿಮಗೆ ಅರಿಶಿನ ನಿಮಗೆ ಜಾಸ್ತಿ ಫ್ರೈ ಆಗಿಲ್ಲ ಅಂತಂದರೆ ಫಸ್ಟ್ ನೀವು ಅರಿಶಿನ ಫ್ರೈ ಮಾಡ್ಕೊಳ್ಳಿ, ನಂತರ ಜಾಕಾಯಿ ಚಕ್ಕೆನ ಸ್ವಲ್ಪ ಹುರ್ಕೊಡಿ. ಆಯಿತು. ಈಗ ನೆಕ್ಸ್ಟು ಗಸಗಸೆ ಆಗಿದೆ, ನೆಕ್ಸ್ಟು ಕರಿಬೇವಿನ ಸೊಪ್ಪಿದೆ. ಕರಿಬೇವಿನ ಸೊಪ್ಪನ್ನ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಒಂದು ಹಿಡಿಯಷ್ಟು, ಒಂದು 50 ಗ್ರಾಮ್ ಬರೋಷ್ಟು, ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪು, ಇದನ್ನು ಕೂಡ ನೀಟಾಗಿ ಈಗ ರೋಸ್ಟ್ ಮಾಡ್ಕೊಳ್ಳಿ. ಇದು ಕೂಡ ಹೆಂಗೆ ಅಂತಂದರೆ, ನೀವು ತಿರುವಾರು ಪುಡಿ ಆಗಬೇಕು, ಒಂಥರ ಒಣಗ್ದಂಗೆ ಆಗ್ಬೇಕು ಅಷ್ಟೇ, ಆ ಥರ ಫ್ರೈ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಐಟಮ್ ಆಲ್ಮೋಸ್ಟ್ ಆಗ್ತಾ ಬಂತು. ಇನ್ನು ಕರಿಬೇವಿನ ಸೊಪ್ಪು ಒಂದು ಹಾಕಿದ್ರೆ, ಇನ್ನು ಮೆಣಸಿನ್ಕಾಯಿ ಇರುತ್ತೆ, ಗುಂಟೂರು ಬ್ಯಾಡಗಿ ಅಷ್ಟು ಹಾಕಿದ್ರೆ ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸು ಮುಗಿಯುತ್ತೆ. ನೆಕ್ಸ್ಟ್ ಇದನ್ನು ನೀಟಾಗಿ ಆರಿಸ್ಬಿಟ್ಟು ರಾಗಿ ಮಿಷಿನ್ಗಾರು ಹಾಕ್ಸ್ಕೊಂಬರ್ಬೋದು, ಅಥವಾ ಮಿಕ್ಸಿಲಾರು ಹಾಕ್ಕೊಬೋದು ಮನೇಲಿ ಅನುಕೂಲ ಇದ್ದರೆ. ಇದೇ ನಮ್ಮಮ್ಮ ಅಂತಂದರೆ ಒಂದು 1 kg ಅಷ್ಟು ಪೌಡ್ರ್ ಬರ್ಬೋದು ನಿಮಗೆ. ಆಲ್ಮೋಸ್ಟ್ ಒಂದು 2 ತಿಂಗಳು ಬರ್ಬೋದು ಮನೆಗಾದರೆ. ಕರಿಬೇವಿನ ಸೊಪ್ಪು ಕೂಡ ಫ್ರೈ ಆಗ್ತಾಯಿದೆ. ಒಂಥರ ಒಣಗ್ದಂಗಾಗಿ ಅದು ಪುಡಿ ಇಸಿದಾಗ ಪುಡಿ ಆಗಂಗೆ ಆ ಥರ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಸಿಗಿಸ್ಬೇಡಿ, ಲೋ ಫ್ಲೇಮಲ್ಲೇ ಬರ್ಕೊಳ್ಳಿ, ಇದನ್ನ ಫ್ರೈ ಮಾಡ್ಕೊಳ್ಳಿ. ಸಾಕು ಸ್ನೇಹಿತರೆ, ಕರಿಬೇವಿನ ಸೊಪ್ಪು ಕೂಡ ನೋಡಿ ಈ ಥರ ಆಗಿದೆ. ಸಾಕು, ಜಾಸ್ತಿ ಫ್ರೈ ಮಾಡ್ಕೊಂಡು ಸಿಗೋಗುತ್ತೆ. ಸ್ವಲ್ಪ ಆದಮೇಲೆ ಆ ಥರ ಗರಿ ಥರ ಬರುತ್ತೆ, ಪುಡಿ ಆಗುತ್ತೆ ನೀಟಾಗಿ ಪುಡಿ ಒಳಗಡೆ. ಸಾಕು, ಇದನ್ನ ಎತ್ತಾಕೋಣ. ಈಗ ಇದಾಯಿತು. ನೆಕ್ಸ್ಟ್ ಈಗ ನಾವು ಗುಂಟೂರು ಮೆಣಸಿನ್ಕಾಯಿನ ಹುರ್ಕೊಳ್ಳೋಣ. ನೆಕ್ಸ್ಟ್ ಈಗ ಗುಂಟೂರು ಮೆಣಸಿನ್ಕಾಯಿ ಸುಮಾರು ಒಂದು ನಮಗೆ 50 ಗ್ರಾಮ್ ಆದರೆ ಸಾಕಾಗುತ್ತೆ. ಸಾಕು, 50 ಗ್ರಾಮ್ ಹುಡ್ಕೊಂಡು ಫ್ರೈ ಮಾಡಿ. ಗುಂಟೂರು ಮೆಣಸಿನ್ಕಾಯಿ ಫ್ರೈ ಹುಡ್ಕೊಳ್ಳೋಣ. ನನಗೆ ಸುಮ್ಮನೊಂದು 50 ಗ್ರಾಮ್, 50ರಿಂದ 60 ಗ್ರಾಮ್ ಸಾಕು. ಖಾರ ಬೇಕು ಅಂತಂದರೆ, ಖಾರ ಬೇಡ ಅಂತಂದರೆ ಸಾಕು, ಬ್ಯಾಡಗಿನೇ ಸಾಕಾಗುತ್ತೆ. ಮೆಣಸೆಲ್ಲ ಹಾಕಿರ್ತೀವಲ್ಲ, ಇದನ್ನು ಕೂಡ ಅಷ್ಟೇ ಲೋ ಫ್ಲೇಮಲ್ಲೇ ನೀಟಾಗಿ ಹುಡ್ಕೊಳ್ಳೋಣ. ಖಾರಕ್ಕೋಸ್ಕರ ಗುಂಟೂರು ಮೆಣಸಿನ್ಕಾಯಿ ಕೆಲವರು ಆಯಿಲ್ ಹಾಕಿ ಹುಡ್ಕೊಬೋದು, ಘಾಟ್ ಬರೋಲ್ಲ ಅಂತಂದರೆ. ಘಾಟ್ ಬರುತ್ತೆ ಅನ್ನಂಗಿದ್ರೆ ನಿಮಗೆ ಸ್ವಲ್ಪ 1 ಸ್ಪೂನ್ ಆಯಿಲ್ ಹಾಕಿ ಕೂಡ ಹುಡ್ಕೋಬೋದು. ಜಾಸ್ತಿ ಉರಿ ಕೊಡ್ಕೋಬೇಡಿ. ಮತ್ತು ಇದು ಕೂಡ ಅಷ್ಟೇ, ಕಪ್ಪು ಬಣ್ಣ ಬರಬಾರ್ದು ಮೆಣಸಿನ್ಕಾಯಿ. ಏನಪ್ಪ ಅಂದರೆ ಗರಿ ಥರ ಆಗಿರಬೇಕು. ಈ ವಾಟರ್ ಕಂಟೆಂಟ್ ಎಲ್ಲ ಡ್ರೈ ಆಗಿರಬೇಕು. ಮುರಿದ್ರೆ ಪುಡಿ ಆಗಬೇಕು, ಆ ಥರ ನೀವು ಹುರ್ಕೊಳ್ಳಿ. ಅದು ಕಪ್ಪೆಲ್ಲ ಬಂದುಬಿಟ್ಟು ಹುರ್ಬಿಟ್ರೆ ಅಂತಂದರೆ ಟೇಸ್ಟೆಲ್ಲ, ಸಾಂಬಾರು ಪುಡಿ ಟೇಸ್ಟೆಲ್ಲ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ನಿಧಾನ ಹುರ್ಕೊಳ್ಳಿ. ಬ್ಯಾಡಗಿ ಮೆಣಸಿನ್ಕಾಯಿ ತಿಂದರೆ ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀವಿ ಬಾಣಲಿಗೆ. ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಲೋ ಫ್ಲೇಮ್ ಲೋನಲ್ಲೇ ಇರಲಿ.
ಇದೊಂದು 1/4 kg ಅಷ್ಟು. ಇದು ಕೂಡ ಅಷ್ಟೇ ಲೋ ಫ್ಲೇಮಲ್ಲಿ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಹಾಕೊಂಡ್ರೆ ಘಾಟ್ ಅವಾಯ್ಡ್ ಆಗುತ್ತೆ, ಹಾಗಾಗಿ ಸ್ವಲ್ಪ ಆಯಿಲ್ ಹಾಕೊಂಡೆ ಮಾಡ್ಕೊಳ್ಳಿ. ಇದು ಕೂಡ ಅಷ್ಟೇ ಲೋ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಬ್ಯಾಡಿಗೆ ಒಳ್ಳೆ ಟೇಸ್ಟ್ ಬರುತ್ತೆ, ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಸಾಂಬಾರು ಪುಡಿಗೆ. ನೋಡಿ ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಹುರಿದಾಯಿತು. ಬ್ಯಾಡಿಗೆ ಒಂದು ಹುರಿದಾಕ್ಬಿಟ್ರೆ ಮುಗೀತು. ಈಗ ಹಾರಾಕ್ಬಿಟ್ಟು ಹಾಕ್ಬೇಕಾದ್ರೆ ನಾವು ಮಿಕ್ಸಿಂಗರ್ ಹಾಕ್ಸ್ಬರ್ಬೋದು ಅಥವಾ ಮಿಕ್ಸಿಲರ್ ಮನೇಲಿ ನಿಧಾನಕ್ಕೆ ಸ್ವಲ್ಪನೇ ಹಾಕೊಂಡು ಮಿಕ್ಸಿ ರುಬ್ಬೋದಾದರೆ ಒಟ್ಟಿಗೆ ಹಾಕೊಂಡ್ರೆ ಅದು ಹಿಟ್ಟು ಫುಲ್ಲು ಒಂಥರ ಬ್ಲ್ಯಾಕಿಸ್ಟಾಗಿ ಹೀಟಾಗಿ ಸರಿ ಟೇಸ್ಟ್ ಬರಲ್ಲ ನಿಮಗೆ. ಮಿಕ್ಸಿಲಿ ರುಬ್ಬೋದಾದರೆ ಒಂದು ಸ್ವಲ್ಪನೇ ಹಾಕೊಂಡು ಪುಡಿ ಮಾಡ್ಕೋಬೇಕು, ಅದು 2 ಟೈಮು. ಬ್ಯಾಡಿಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಇದ್ರಿಗೆ ಆಲ್ಮೋಸ್ಟ್ ಬ್ಯಾಡಿಗೆ ಮೆಣಸಿಗೆ ಕೂಡ ಫ್ರೈ ಆಗಿದೆ. ಸಾಕಿಷ್ಟು ಫ್ರೈ ಆದರೆ ಸ್ವಲ್ಪ ಈಗ ಅದರೊಳಗೆ ನೀವೀಗ ನಾವು ಇದೇ ನೋಡಿದ್ವಿ ಗುಂಟೂರು ಮೆಣಸಿಗೆ ಹಾಕೊಂಡಿದ್ದೆ, ಅದ್ರ ಮೇಲೆ ಹಾಕೊಂಬಿಡಿ. ಬಿಸಿ ಆದರೆ ಮತ್ತೆ ಅದು ಕೂಡ ಮೆತ್ತಗಾಗ್ಬಿಡುತ್ತೆ. ಇದನ್ನು ಬೇರೆ ಸಪ್ರೇಟ್ ಹಾಕೋಣ. ಇನ್ನೊಂದು ರೌಂಡ್ ಇದೆ ಬ್ಯಾಡಿಗೆ, ಅದನ್ನು ಕೂಡ ಅದೇ ಥರ ಫ್ರೈ ಮಾಡ್ಕೊತೀವಿ. ಒಟ್ಟಿಗೆ ಆಗಲಿಲ್ಲ ಬಾಣಿದೆ ಅಂತ ಹೇಳಿ ಇನ್ನು ಇಷ್ಟಿದೆ, ಅದನ್ನು ಫ್ರೈ ಮಾಡಿಕೊಂಡು ನಂತರ ನೀವು ಅದನ್ನೆಲ್ಲ ಹಾರಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ರೀತಿ ಹಾರಾಕ್ಬಿಟ್ಟು ಮತ್ತು ಅದನ್ನು ಮಿಕ್ಸಿಲರ್ ಹಾಕ್ಬೋದು ಅಥವಾ ಮಿಕ್ಸಿಲರ್ ಮಾಡ್ಕೊಬೋದು. ಪುಡಿನ ಮಿಕ್ಸಿಲಿ ಮಾಡ್ಕೊಳ್ಳೋದಾದ್ರೆ ನೀವು ಸ್ವಲ್ಪನೇ ಹಾಕಬೇಕಾಗುತ್ತೆ. ಒಟ್ಟಿಗೆ ಹಾಕಿಬಿಟ್ರೆ ಅದು ಹೀಟ್ ಬಂದ್ಬಿಟ್ಟು ಸ್ವಲ್ಪ ಪುಡಿ ಟೇಸ್ಟ್ ಎಲ್ಲ ಹಾಳಾಗುತ್ತೆ, ಘಾಟ್ ಜಾಸ್ತಿ ಆಯ್ತಿದ್ರೆ. ಈಗ ಇನ್ನೊಂದು ಬ್ಯಾಚು ಬ್ಯಾಡಿಗೆ ಹುಡ್ಕೋತಾ ಇದ್ದಾರೆ, ಸ್ವಲ್ಪ ಆಯಿಲ್ ಹಾಕೊಂಡು ಹುಡ್ಕೊಡಿ, ಘಾಟ್ ಇರುತ್ತೆ. ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಆಲ್ಮೋಸ್ಟ್ ಆಯ್ತು ಹುರಿದು ನೋಡಿ, ಇದು ಕೂಡ ಆಗಿದೆ. ಈಗ ಇದೆಲ್ಲ ಒಂದು ಕಡೆ ನಾವು ಹಾಕ್ಬೇಕಾಗುತ್ತೆ, ಸ್ವಲ್ಪ ಹಾರಾಕಬೇಕು. ನೀವು ಬಿಸಿಲಿದ್ರೆ ನಿಮ್ಗೆ ಏನಾದ್ರು ಬಿಸಿಲಿದ್ರೆ ನೀವು 1 hour ಅಥವಾ 2 hours ಬಿಸಿಲಾಗ ಹಾಕಿ ನೀಟಾಗಿ ಬರುತ್ತೆ ಗರಿಗರಿಯಾಗಿ. ಅಥವಾ ಇದು ನೀಟಾಗಿ ನೀವು ಫ್ರೈ ಮಾಡಿದರೆ ಹುರಿದಿದ್ರೆ ಎಣ್ಣೆನಲ್ಲೇ ಅಥವಾ ಹಾಗೆ ಬಾಣಲೆನಲ್ಲೇ ಹುರಿದಿದ್ರೆ ಏನು ಒಣಗಿಸೋದು ಬೇಕಾಗಿಲ್ಲ. ನೀಟಾಗಿ ಹಾರಾಕ್ಬಿಟ್ರೆ ಆರಿದ್ಮೇಲೆ ಗರಿಗರಿಯಾಗಿ ಬರುತ್ತೆ. ಈಗ ಇದು ಬೇರೆ ಹಾರಾಕ್ತೀವಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಬಿಸಿಲು ತೀ ಹುರಿದಿರೋದಲ್ವ, ಹಾಗಾಗಿ ಇದನ್ನು ಬೇರೆ ಹಾರಾಕ್ಬಿಟ್ಟು ತಣ್ಣಗಾದ್ಮೇಲೆ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ನೀಟಾಗಿ ಆರಿದೆ, ಅದನ್ನು ಪೀಸಾಗಿ ಕಟ್ ಮಾಡ್ಕೊಂಡಿದ್ದಾರೆ ನೋಡಿ. ಈಗ ಅದನ್ನು ಕೂಡ ಈಗ ಅದ್ರ ಜೊತೆಗೆ ಮಿಕ್ಸ್ ಮಾಡ್ತಾರೆ. ಧನಿಯಾ ಪುಡಿ, ಧನಿಯಾ ಬೀಜ ಎಲ್ಲ ಇತ್ತಲ್ಲ, ಇದು ಗುಂಟೂರು ಮೆಣಸಿನ್ಕಾಯಿ ಆಗಿದ್ದು ಇದನ್ನು ರುಚಿಗೆ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದ್ಸಲ ನೀವು ಬಿಸಿಲಿಗೆ ಹಾರಾಕೊಳ್ಳಿ ನೀಟಾಗಿ. ಅಥವಾ ಏನು ಬೇಡ ಡ್ರೈ ಆಗಿದೆ ಅನ್ನೋದಾದರೆ ಈ ಥರ ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕೋದು ರುಬ್ಕೊಬೋದು ಅಥವಾ ಮಿಷಿನ್ಗೆ ಹಾಕೋದು ಆಡಿಸ್ಕೋಬೋದು. ನೋಡಿ ಈ ಥರ ಬಂದಿದೆ, ಎಲ್ಲ ಫ್ರೈ ಆಗಿದೆ, ಎಲ್ಲ ಆರಿದೆ, ತಣ್ಣಗಾಗಿದೆ. ಇದು ಮಾತ್ರ ಮೆಣಸಿನ್ಕಾಯಿ ಎಲ್ಲ ಗರಿಗರಿ ಆಗಿದೆ. ಇದು ಸ್ವಲ್ಪ ನಾವು ಮಿಕ್ಸಿಗೆ ಸ್ವಲ್ಪನೇ ಒಂದೊಂದು ಅರ್ಧ ಪಾವಷ್ಟು ಸ್ವಲ್ಪ ಒಂದೊಂದು 2 ಹಿಡಿಯಷ್ಟು ಮಿಕ್ಸಿಗೆ ಹಾಕ್ಕೊಂಡು ಕೂಡ ಇದನ್ನ ರುಬ್ಕೊಬೋದು. ನಾವು ನೀಟಾಗಿ ಬರುತ್ತೆ. ಅದು ನೀವು 2 ಟೈಮ್ ರುಬ್ಕೊಳ್ಳಿ, ಯಾಕೆಂದರೆ ಒಂದೇ ಸಲ ರುಬ್ಬೇಕು ಹೋದರೆ ಜಾಸ್ತಿ ಹೀಟಾಗಿದ್ದು ಟೇಸ್ಟ್ನ ಕಳ್ಕೊಡುತ್ತೆ ಅಥವಾ ಅದು ಸ್ವಲ್ಪ ಬ್ಲ್ಯಾಕಿಶ್ ಬರುತ್ತೆ. ಹಾಗಾಗಿ ನೆಕ್ಸ್ಟಿಗೆ ಒಂದೊಂದು ಇದನ್ನೇ 2 ಟೈಮ್ ಪುಡಿ ಮಾಡ್ಕೊಳ್ಳಿ, ನುಣ್ಣಗಾಗುತ್ತೆ ಅದ್ರೂ ಕೂಡ. ಅಥವಾ ನೀವು ಮಿಕ್ಸಿಗೆ ಹಾಕ್ಕೊಳ್ತೀವಿ ಮಿಕ್ಸಿಗೆ ಕೂಡ ಹಾಕ್ಕೋಬೋದು. ಈ ರೀತಿ ಮಾಡ್ಕೊಳ್ಳಿ, ಮಿಕ್ಸಿಗೆ ಹಾಕಿ ರುಬ್ಕೊಳ್ಳಿ. ಮಿಕ್ಸಿಗೆ ಹಾಕಿ ರುಬ್ಬಿದ್ಮೇಲೆ ಯಾವ ರೀತಿ ಆಗುತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಈಗ ಜಾರಿಗೆ ಹಾಕೋತಾ ಇದ್ದೀವಿ. ಧನಿಯಾ ಬೀಜ, ಕಾಳು ಜೊತೆಗೆ ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಹಾಕ್ಕೊಳ್ಳಿ. ಜಾಸ್ತಿ ಹಾಕೊಂಬೇಡಿ, ಒಂದು ಅರ್ಧ ಜಾರಷ್ಟಿದ್ರೆ ಸಾಕಾಗುತ್ತೆ. ಜಾಸ್ತಿ ಒಂದು ಒಟ್ಟಿಗೆ ಹಾಕೊಂಡು ರುಬ್ಕೋಬೇಡಿ. ನೋಡಿ ಈ ಲೆವೆಲಿಗೆ ಇಟ್ಕೊಳ್ಳಿ. ಒಂದೇ ಸಲ ಜಾಸ್ತಿ ಹಾಕಿದ್ರೆ ಹೀಟ್ ಆಗಿಬಿಡುತ್ತೆ, ಪೌಡ್ರು ಸ್ವಲ್ಪ ಅಂಟ್ಕೊಂಡು ಸ್ವಲ್ಪ ಗಟ್ಟಿ ಥರ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಸ್ವಲ್ಪನೇ ಹಾಕೊಂಡು ರುಬ್ಬೇಕಾಗುತ್ತೆ. ಈ ಕ್ಯಾಪ್ ಮುಚ್ಕೊಳ್ಳಿ. ಇದು ಫಸ್ಟು ಈ ಥರ ರುಬ್ಕೊಳ್ಳಿ, ಮತ್ತೆ ಅದನ್ನ ಆಚೆ ಹಾಕ್ಕೊಳ್ಳಿ. ಆಚೆ ಹಾಕೊಂಡ ನಂತರ ಮತ್ತೆ ರುಬ್ಬಬೇಕಾಗುತ್ತೆ. ಯಾಕೆಂದರೆ ಒಂದೇ ಸಲ ರುಬ್ಬಿದ್ರೆ ಹೀಟ್ ಆಗುತ್ತೆ, ಪೌಡ್ರ್ ಕಲರ್ ಚೇಂಜ್ ಆಗುತ್ತೆ, ನಿಮಗೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಹಾಗಾಗಿ ಅದಕ್ಕೆ ರುಬ್ಕೊಂಡು ತೆಗೆದಾಕೊಳ್ಳಿ, ಮತ್ತೆ ಬೇರೆ ಬ್ಯಾಚ್ ರುಬ್ಕೊಳ್ಳಿ. ಮತ್ತೆ ಅದಾದ ನಂತರ ತಣ್ಣಗಾಗಿರುತ್ತೆ. ಮತ್ತೆ ಈಗ ಒಂದು ಬೇಸನ್ಗೆ ಹಾಕೊಂಬಿಡಿ ಇದನ್ನು ನೋಡಿ. ಅದಕ್ಕೆ ಬಂದಾಗ ತಕ್ಕೊಳ್ಳಿ, ಯಾಕೆಂದರೆ ಅದು ಬಿಸಿ ಇರುತ್ತೆ. ಮತ್ತು ಹಂಗೆ ಕಂಟಿನ್ಯೂಸ್ ರುಬ್ತಾ ಇದ್ದರೆ ಈ ಥರ ಗಂಟ್ಕೊಂಡು ಸ್ವಲ್ಪ ನಿಮಗೆ ಪುಡಿ ನಿಮಗೆ ಟೇಸ್ಟ್ ಬರಲ್ಲ, ಸ್ವಲ್ಪ ಇದು ಘಮ ಹೊಂಟೋಗ್ಬಿಡುತ್ತೆ ಅಥವಾ ಬೇರೆ
ಒಂಥರ ಹೀಟಾಗಿ ಬೇರೆ ಥರ ಸ್ಮೆಲ್ ಬರುತ್ತೆ. ಹಾಗಾಗಿ ಈ ಅದಕ್ಕೆ ರುಬ್ಕೊಂಡು ತಗೊಳ್ಳಿ, ಮತ್ತು ಇನ್ನೊಂದು ಬೆಚ್ಚ ಹಾಕೊಂಡು ರುಬ್ಕೊಳ್ಳಿ. ಈಗ ನಂತರ ಅದನ್ನು ಬೇಕಾದ್ರೆ ನೀವು ನುಣ್ಣಗೆ ರುಬ್ಕೊಳ್ಳಿರುತ್ತೆ. ಮತ್ತು ಹಂಗೆ ಸ್ನೇಹಿತರೆ ಧನಿಯಾ ಬೀಜ, ಬೇಳೆ ಎಲ್ಲ ಒಂದು ಸ್ವಲ್ಪ, ಮತ್ತು ಜೊತೆಗೆ ಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಮಾಡಿ ಹಾಕೊಂಡು ನೀವು ರುಬ್ಕೊಬೇಕಾಗುತ್ತೆ. ಒಂದನ್ನೇ ಮೆಣಸಿನ್ಕಾಯಿನೇ ಅಥವಾ ಧನಿಯಾ ಬೀಜನೇ ಹಾಕೊಂಡು ರುಬ್ಕೊಳ್ಳೋಕೆ ಹೋಗ್ಬಿಡಿ, ಸ್ವಲ್ಪ ಮಿಕ್ಸ್ ಆಗೋದು ಕಷ್ಟ ಆಗುತ್ತೆ. ಆಮೇಲೆ ಸಾಕು, ಇಷ್ಟು ಹಾಕಿದ್ರೆ ಒಂದು ಅರ್ಧದಿಂದ ಮುಕ್ಕಾಲು ಭಾಗದಷ್ಟು ಹಾಕೊಳ್ಳಿ ಜಾರಿಗೆ. ಸಾಕು, ಸೇಮ್ ಅದೇ ಅದಕ್ಕೆ ಬಂದಿದೆ. ಇಷ್ಟು ರುಬ್ಬಣ ಸಾಕು. ಮತ್ತು ಇದನ್ನು ಆ ಕಡೆ ಹಾಕೋಣ. ಫುಲ್ಲು ಒಂದೇ ಸಲ ನುಣ್ಣಗೆ ರುಬ್ಕೊಂಬಿಡಿ. ರುಬ್ಕೊಂಡ್ರೆ ಹೀಟಿಗೆ ಮಿಕ್ಸ್ ಜಾರೆಲ್ಲ ಅಂಟ್ಕೊಂಬಿಡುತ್ತೆ. ಅಂಟ್ಕೊಂಬಿಟ್ಟು ಮತ್ತು ಅದು ಸ್ಮೆಲ್ ಒಂಥರ ಬೇರೆ ಚೇಂಜ್ ಆಗಿಬಿಡುತ್ತೆ ಹೀಟಿಗೆ. ಹಾಗಾಗಿ ಎರಡು ಸಲ ರುಬ್ಕೋಬೇಕಾಗತ್ತೆ ನೀವು ಎರಡೋದಕ್ಕೆ. ಈಗಲೇ ಆ ಸ್ಮೆಲ್ಲು ಘಮ ಘಮ ಅಂತ ಬರ್ತಾಯಿದೆ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ, ಭಾಳ ಚೆನ್ನಾಗಿರುತ್ತೆ. ಇನ್ನು ಸಾಂಬಾರು ಮಾಡೋದು ಎಷ್ಟು ಘಮ ಘಮ ಅಂತ ಗೊತ್ತಿಲ್ಲ. ಸೇಮ್ ಹಂಗೆ ಅದೇ ಪ್ರೋಸೆಸ್ ಸ್ನೇಹಿತರೆ. ಧನಿಯಾ ಬೇಳೆ ಎಲ್ಲ ಒಂದು ಸ್ವಲ್ಪ, ಜೊತೆ ಮೆಣಸಿನ್ಕಾಯಿ ಸ್ವಲ್ಪ ಹಾಕೊಂಡು ಒಂದು ಅರ್ಧದಿಂದ ಮುಕ್ಕಾಲು ಭಾಗ ಅಷ್ಟೇ, ಜಾಸ್ತಿ ಹಾಕ್ಬೇಡಿ. ಜಾಸ್ತಿ ಹಾಕಿದ್ರೆ ಮತ್ತೆ ಅದು ರುಬ್ಬಲ್ಲ, ಸರಿಯಾಗಿ ರುಬ್ಬಲ್ಲ. ಮತ್ತು ಅದೇ ಥರ ಸೇಮ್ ಸಾಕು. ಒಂದು ನಿಮಿಷ ಹಾಕ್ಸಿದ್ರೆ ಸಾಕು ನಿಮಗೆ ನೋಡಿ. ಮತ್ತೆ ಸೇಮ್ ಅಷ್ಟೇ ಅದಕ್ಕೆ ರುಬ್ಕೊಳ್ಳಿ. ಎರಡನೇ ಬ್ಯಾಚಿಗೆ ರುಬ್ಬಬೇಕಾದ್ರೆ ನೋಡಿ, ಜಾಸ್ತಿ ರುಬ್ಬೋಕೋದ್ರೆ ಈ ಥರ ಇಟ್ಕೊಂಬಿಟ್ಟು ಗಂಟಾಗಿ ಸ್ಮೆಲ್ ಚೇಂಜ್ ಆಗಿಬಿಡುತ್ತೆ ನಿಮಗೆ ಸಾಂಬಾರು ಪುಡಿದು. ಹಾಗಾಗಿ ಸ್ವಲ್ಪ ಎರಡೇ ಟೈಮ್ ಅದು ಬಿಸಿ ಹೋಗೋ ತಕ್ಕ ನೀವು ಬಿಸಿ ಆದ್ಮೇಲೆ ಮತ್ತೆ ಇನ್ನೊಂದು ಬ್ಯಾಚ್ ಹಾಕೊಂಡು ರುಬ್ಬಿ ಒಂದು ನುಣ್ಣಗೆ ಬರುತ್ತೆ ನೀಟಾಗಿ ಪುಡಿ ನಿಮಗೆ. ಮತ್ತು ಅದೇ ಥರ ಸೇಮು ಎಲ್ಲ ಮಿಕ್ಸ್, ಧನಿಯಾ ಬೀಜ ಬೇಳೆ ಎಲ್ಲ ಒಂದು ಸ್ವಲ್ಪ ಹಾಕೊಳ್ಳಿ, ಜೊತೆಗೆ ಮೆಣಸಿನ್ಕಾಯಿ ಕೂಡ ಎಲ್ಲ ಮಿಕ್ಸ್ ಥರ ಹಾಕ್ಕೊಂಡು ರುಬ್ಕೊಳ್ಳಿ. ಇಲ್ಲೇ ನಿಮ್ಗೆ ಆಲ್ಮೋಸ್ಟ್ ಮಿಕ್ಸ್ ಆಗಿರುತ್ತೆ. ಮತ್ತು ಲಾಸ್ಟಿಗೆ ಒಂದು ಸಲ ಮಿಕ್ಸ್ ಮಾಡಿದ್ರೆ ಆಯಿತು, ನೀಟಾಗಿರುತ್ತೆ. ಸಾಕು, ಅದರಿಂದ ಮುಕ್ಕಾಲು ಭಾಗ ಸಾಕು, ಮಸ್ತಾಗಿ ಜಾಸ್ತಿ ಹಾಕಬೇಡಿ. ಸ್ನೇಹಿತರೆ ಈ ಥರ ಇಷ್ಟೇ ಸೇಮ್ ಅದು ಅಷ್ಟೇ ಅದಕ್ಕೆ ಇಷ್ಟೇ, ಜಾಸ್ತಿ ಹೊತ್ತು ರುಬ್ಬೋಕೋಬೇಡಿ. ಎಲ್ಲದು ಇದೇ ಥರ ಮಾಡ್ಕೊಳ್ಳಿ. ಲಾಸ್ಟಿಗೆ ಒಂದು ಸ್ವಲ್ಪ ಅದು ನೀವು ರುಬ್ಬಿರೋದೆಲ್ಲ ಇದೆಲ್ಲ ತಣ್ಣಗಾದ್ಮೇಲೆ ಮತ್ತೆ ಇನ್ನೊಂದು ಸಲ ಸ್ವಲ್ಪ ಹಾಕೊಂಡು ನುಣ್ಣಗೆ ನಿಮ್ಗೆ ಯಾವ ಇದಕ್ಕೆ ಬೇಕೋ ಅಷ್ಟಕ್ಕೆ ನುಣ್ಣಗೆ ರುಬ್ಕೊಳ್ಳಿ. ಅವಾಗ ಏನು ತೊಂದರೆ ಇಲ್ಲ. ಸ್ವಲ್ಪ ಬಿಸಿ ಆರ್ದಕ್ಕೆ ಸ್ವಲ್ಪ ಬಿಟ್ಬಿಡಿ, ಒಂದು ಅದಕ್ಕೆ ರುಬ್ಬಿಟ್ಟು ಎಲ್ಲ ಇದಾದಮೇಲೆ ಮತ್ತೆ ನಿಮ್ಗೆ ತೋರಿಸ್ತಿದ್ರಿ ಮತ್ತೆ ಇದೊಂದು ಬ್ಯಾಚು. ಇದೆಲ್ಲ ತಣ್ಣಗಾದ್ಮೇಲೆ ಎಲ್ಲ ಮತ್ತೆ ಸ್ವಲ್ಪ ಹಾಕೊಂಡು ರುಬ್ಕೊಳ್ಳಿ. ಎಲ್ಲ ಫುಲ್ ಇದೇ ಥರ ಸೇಮ್ ಇದೇ ಥರ ಕನ್ಸಿಸ್ಟೆನ್ಸಿಲಿ ಎಲ್ಲ ಮಿಕ್ಸ್ ಮಾಡಿಕೊಂಡು ರುಬ್ಕೊಳ್ಳಿ. ಪುಡಿ ಘಮ ಘಮ ಅಂತ ಮೂಗಿಗೆ ಸ್ಮೆಲ್ ಬರ್ತಾಯಿದೆ, ಈಗಲೇ ತುಂಬ ಚೆನ್ನಾಗಿ ಬರ್ತಾಯಿದೆ. ನೀವು ಸ್ವಲ್ಪ ಟ್ರೈ ಮಾಡಿ ನೋಡಿ, ಭಾಳ ಚೆನ್ನಾಗಿರುತ್ತೆ. ನೋಡಿ ಸ್ನೇಹಿತರೆ, ಆವಾಗಲೇ ನಾವು ಫಸ್ಟ್ ರೌಂಡು ಏನು ಮಿಕ್ಸಿಲಿ ಆಡಿಸ್ಕೊಂಡಿದ್ವೋ ಸ್ವಲ್ಪ ತರಿ ಇದೆ. ಈಗೆಲ್ಲ ತಣ್ಣಗಾಗಿದೆ. 1 ಅವರ್ ಟು ಒಂದು ಅವರ್ ಬಿಟ್ಟು ಸ್ವಲ್ಪ ಈಗ ನಾವು ಮತ್ತೆ ಆಡಿಸ್ತಾಯಿದ್ದೀವಿ. ಈಗ ನಮಗೆ ನುಣ್ಣಬೇಕು. ಯಾಕಂದರೆ ಒಂದೇ ಸಲ ನೀವು ಆಡಿಸ್ಬಿಟ್ರೆ ನಿಮಗದು ಹಿಟ್ಟು ನುಣ್ಣಗಾಗೋದಕ್ಕಿಂತ ಮುಂಚೆ ಟೈಟಾಗಿ ಗಂಟು ಥರ ಆಗಿ ಒಂಥರ ನಿಮಗೆ ಸ್ಮೆಲ್ಲು ಘಮ ಬರಲ್ಲ. ಹಾಗಾಗಿ ಒಂದು ರೌಂಡ್ ಫಸ್ಟ್ ಆಡಿಸ್ಕೊಂಡು ತರಿ ಮಾಡ್ಕೊಂಡು ನೆಕ್ಸ್ಟ್ ಅದು ತಣ್ಣಗಾದ್ಮೇಲೆ ಇನ್ನೊಂದು ರೌಂಡ್ ನಿಮ್ಗೆ ನುಣ್ಣಗೆ ಎಷ್ಟು ನುಣ್ಣು ಬೇಕು ಅಷ್ಟು ನುಣ್ಣಿಗೆ ಆಡಿಸ್ಕೋಬೇಕಾಗತ್ತೆ. ಈಗ ನಾವು ಆಡಿಸ್ಕೊತಾ ಇದ್ದೀವಿ. ಸೊ ಈಗಲೂ ಅಷ್ಟೇ ಸ್ವಲ್ಪನೇ ಹಾಕೊಳ್ಳಿ ಜಾರಿಗೆ, ಜಾಸ್ತಿ ಹಾಕಬೇಡಿ. ಒಂದು 1/4 ಜಾರ್ ಆದರೆ ಸಾಕು, ಜಾಸ್ತಿ ಹಾಕಬೇಡಿ. ಯಾಕಂದರೆ ಅದು ಫ್ರೀಯಾಗಿ ಆಡಬೇಕು, ಇಲ್ಲಾಂದರೆ ಅಂಟ್ಕೊಂಬಿಡುತ್ತೆ ಹಿಟ್ಟು. ಸಾಕಾಗುತ್ತೆ. ಈಗ ನಿಮಗೆ ಎಷ್ಟು ನುಣ್ಣು ಬೇಕು ಅಷ್ಟು ನುಣ್ಣಿಗೆ ಈಗ ಒಂದೇ ಸಲ ಆಡಿಸ್ಕೊಂಬಿಡಿ ನೀವು.
ಸಾಕು ಸ್ನೇಹಿತರೆ. ನೋಡಿ ನುಣ್ಣಗಾಗಿದೆ, ನೋಡ್ಕೊಳ್ಳಿ. ನಿಮಗೆ ಜಲ್ಡಿ ಹಿಡಿದು ಮತ್ತೆ ನಂತರ ನಿಮಗೆ ಸಿಗ್ತಕ್ಕಂಥದ್ದು ಬೇಕಾದ್ರೆ ಮತ್ತೆ ಆಡಿಸ್ಕೊಳ್ಳಿ. ಲಾಸ್ಟಿಗೆ ಇನ್ನೊಂದು ಸಲ ಜಲ್ಡಿ ಹಿಡ್ಕೊಂಡು ಮತ್ತೆ ಆಡಿಸ್ಕೊಳ್ಳಿ. ತೀರಾ ಒಂದೇ ಸಲ ಜೋರಾಗೆ ನೀವು ಓವರಾಗೆ ನುಣ್ಣಗೆ ಮಾಡಿ ಇದು ಮಾಡ್ಕೋಬೇಡಿ. ಈಟ್ ಆಗಿಬಿಡುತ್ತೆ, ಹಿಟ್ಟೆಲ್ಲ ಘಮ ಹೊಂಟೋಗ್ಬಿಡುತ್ತೆ. ಇನ್ನೂ ಒಂದು ತಪ್ಪಲೆ ಸಪ್ರೇಟಾಗಿ ಸುರ್ಕೊಳ್ಳಿ. ಈಗ ನೋಡಿ ಘಮ್ ಅಂತ ಬರ್ತದೆ, ಸ್ಮೆಲ್ಲು ಘಮ ಘಮ ಅಂತಿದೆ. ನೀವು ಸ್ವಲ್ಪ ಟ್ರೈ ಮಾಡಿ ನೋಡಿ, ನೀವು ಭಾಳ ಇಷ್ಟಪಡ್ತೀರಾ. ಒಂದು ತಪ್ಪಲೆ ಸಪ್ರೇಟ್ ಹಾಕೊಂಬಿಡಿ. ಮತ್ತು ಇನ್ನು ಮಿಕ್ಕಿದ್ದನ್ನು ಹಾಗೆ ಸ್ವಲ್ಪ ಹಾಕೊಂಡು ರುಬ್ಕೊತಾ ಇರಿ. ಲಾಸ್ಟಿಗೆ ಮತ್ತು ಇದು ಇಟ್ಟು ಕೂಡ ಅಷ್ಟೇ ಹಾಕೊಂಡು ಸ್ವಲ್ಪ ತಾರಾಕ್ಬಿಡಿ. ಹಾರಾಕ್ಬಿಟ್ಟು ಜಲ್ಡಿ ಹಿಡಿರಿ. ಜಲ್ಡಿ ಹಿಡಿದ್ಮೇಲೆ ನಿಮಗೆ ನುಣ್ಣಗೆ ಬಂದಿರೋದೆಲ್ಲ ನೀವು ಒಂದು ಬಾಕ್ಸಲ್ಲಿ ಸ್ಟೋರೇಜ್ ಮಾಡಿಟ್ಕೊಳ್ಳಿ, ಏರ್ ಗ್ಯಾಪ್ ಇಲ್ದಂಗೆ. ಮತ್ತು ನಂತರ ತರಿಯಾಗಿ ಬಂದಿರೋದು ಸ್ವಲ್ಪ ಇರುತ್ತಲ್ಲ, ಅದನ್ನು ಬೇಕಾದ್ರೆ ಮತ್ತೆ ಇನ್ನೊಂದು ಸಲ ಮಿಕ್ಸಿಗೆ ಹಾಕಿ ಆಡಿಸ್ಕೊಳ್ಳಿ. ನಾನು ಹಾಗೆ ಮಾಡ್ತಾಯಿದ್ದೀನಿ. ಸಾಕಾಗುತ್ತೆ. ಈಗ ನೋಡಿ ಮತ್ತೆ ತೆಗಿತೀವಿ. ನೋಡಿ ಈಗ ನುಣ್ಣಗಾಗಿದೆ ಸ್ವಲ್ಪ. ಮತ್ತೆ ಇದನ್ನು ಸಪ್ರೇಟಾಗಿ ಹಾಕೊಳ್ಳೋದು ಬೇರೆ ಕಡೆ. ನೀವು ಅದು ಜಲ್ಡಿ ಹಿಡ್ಕೊಂಡು ಮತ್ತೆ ಅದ್ರಲ್ಲಿ ತರಿತಾರೆ ಏನು ಸಿಕ್ಕಿದ್ರೆ ಅದನ್ನು ಮತ್ತೆ ನೀವು ಮಿಕ್ಸಿಲಿ ಹಾಕಿ ಆಡಿಸ್ಕೊಬೋದು. ತಣ್ಣಗಾದ್ಮೇಲೆ, ಬಿಸಿ ಇದ್ದಾಗ ಬೇಡ, ತಣ್ಣಗಾದ್ಮೇಲೆ. ಇದೇ ಥರ ಎಲ್ಲ ಪುಡಿನೂ ನೀವೀಗೆ ಸ್ವಲ್ಪನೇ ಹಾಕ್ಕೊಂಡು ನುಣ್ಣಗೆ ಆಡಿಸ್ಕೊಡಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಇದೇ ಥರ ಹಾಕ್ಕೊಂಡು ನೀವು ನಂತರ ಅದನ್ನು ಆರಿಸ್ಕೊಂಬಿಡಿ. 1 ಅವರ್ ಮತ್ತೆ ಆರಕ್ಕಿಟ್ಬಿಡಿ. ಪೇಪರ್ ಮೇಲೆ ಹಾಕೋ ಅಥವಾ ಇನ್ನೊಂದು ಯಾವ್ದು ಪ್ಲೇಟ್ ಮೇಲೆ ಹಾಕೋ ಆರಕ್ಕಿಟ್ಬಿಡಿ. ಆರಿದ್ಮೇಲೆ ಅದನ್ನು ಏರ್ ಗ್ಯಾಪ್ ಇಲ್ದಂಗೆ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಳಿ. ನಿಮ್ಗೆ ಹೆಚ್ಚು ಕಡಿಮೆ ಇದು 1.25 kg ಪುಡಿ ಬಂದಿರುತ್ತೆ. 1.25 kg ಪುಡಿ ಬಂದಿರುತ್ತೆ. 1.25 kg ಪುಡಿ ಬಂದಿರುತ್ತೆ. ನಿಮಗೆ ಆಲ್ಮೋಸ್ಟ್ 1.5 ತಿಂಗಳು 2 ತಿಂಗಳು ಆಗುತ್ತೆ ನಿಮ್ಮ ಮನೆಗೆ ಯೂಸ್ ಮಾಡಲಿಕ್ಕೆ. ತುಂಬ ಚೆನ್ನಾಗಿ ಬಂದಿದೆ. ಸ್ಮೆಲ್ ಅಂತೂ ಘಮ ಘಮ ಅಂತಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದ್ಸಲ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಎಲ್ಲ ಹೇಳ್ತೀನಿ. ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಾಗುತ್ತೆ ಅಂತೇಳಿ ಇನ್ನೊಂದು ಸಲ ಯಾವ ರೀತಿ ಮಾಡೋದು ಅಂತೇಳಿ ಕೂಡ ನಿಮಗೆ ತೋರಿಸಿದ್ದೀನಿ. ಅದೇ ರೀತಿ ಮಾಡಿಕೊಡಿ, ತುಂಬ ಚೆನ್ನಾಗಿ ಬರುತ್ತೆ. ಇದು ಮಾಡಿದ್ಮೇಲೆ ಒಂದು ಕಮೆಂಟ್ ಆಗಿ ತುಂಬ ಚೆನ್ನಾಗಿದೆ ಅಂತೇಳಿ. ಖಂಡಿತ ಚೆನ್ನಾಗಿ ಬರುತ್ತೆ. ನಮ್ಮದು ಚೆನ್ನಾಗಿ ಬಂದಿದೆ. ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ನೋಡಿ ಸ್ನೇಹಿತರೆ, ರೆಡಿಯಾಗಿದೆ ಸಾಂಬಾರು ಪುಡಿ. ಸಿಂಪಲಾಗಿ ತೋರಿಸಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಈ ರೀತಿ ಮಾಡ್ಕೊಳ್ಳಿ, ಭಾಳ ಸಾಂಬಾರು ಟೇಸ್ಟಾಗಿ ಬರುತ್ತೆ. ಏನೇ ಇಲ್ಲ, ನೀವು ಸಾರಿಗೆ ಉಪ್ಪು ಹುಳಿ 2 ಕರೆಕ್ಟಾಗಿ ಸೇರಿಸ್ಬಿಟ್ರೆ ಈ ಸಾಂಬಾರು ಪುಡಿ ಜೊತೆಗೆ ಸಾಂಬಾರು ಸೂಪರಾಗಿ ಆಗುತ್ತೆ. ಭಾಳ ಇಷ್ಟಪಡ್ತಾರೆ ಊಟ ಮಾಡೋರು. ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ಪುಡಿ. ಇನ್ನೂ ಆರಿಲ್ಲ, ಬಿಸಿಲಿದೆ. ನಾನು ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಒಂದು ಬಟ್ಟೆಗೆ ಹಾಕೊಂಡು ತೋರಿಸ್ತಾ ಇದ್ದೀನಿ. ಆರಬೇಕು, ಆರಿದ್ರೆ ಅದು ಹುಡಿ ಆಯ್ತದೆ, ಅದಿರುತ್ತೆ. ನೋಡಿ ಸಾಕಾದ ಬಂದಿದೆ ಸಾಂಬಾರು ಪುಡಿ ಸ್ನೇಹಿತರೆ. ಹಾಗೆ ಇನ್ನೊಂದು ವಿಚಾರ, ನಿಮ್ಗೇನಾದ್ರೆ ಟೈಮ್ ಇಲ್ಲ, ಈ ಪೌಡ್ರ್ ಪ್ರಿಪ್ರೇಷನ್ ಮಾಡ್ಕೊಳಕ್ಕಾಗಲ್ಲ, ಮನೇಲಿ ಪುಡಿ ಮಾಡ್ಕೊಳಕ್ಕಾಗಲ್ಲ, ಅಂಗಡಿಲಿ ಅಂದರೆ ಬಳಸ್ತಾ ಇರೋವಂಥ ಯಾರಾದರೂ ಇದ್ದರೆ ನಮಗೆ ಕಮೆಂಟ್ ಹಾಕಿ. ನಿಮಗೆ 1 kg 2 kgಗೆ ಬೇಕಾದಷ್ಟು ಪುಡಿನ ಪ್ರಿಪ್ರೇಷನ್ ಮಾಡಿ ನಾವೇ ಕೊಡ್ತೀವಿ. ಹಾಗೆ ನಾವು ಬಳಸ್ತಕ್ಕಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಹೈಜೆನಿಕ್ ಆಗಿರುತ್ತೆ. ಯಾವುದು ಕಳಪೆ ಇರೋದಿಲ್ಲ, ಯಾವುದು ಕೆಮಿಕಲ್ ಮಿಕ್ಸ್ ಮಾಡಲ್ಲ. ನಾವು ಆ ಮೆಟೀರಿಯಲ್ ತರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ವಿಡಿಯೋ ಮಾಡಿ ನಿಮಗೆ ಪೋಸ್ಟ್ ಮಾಡ್ತೀವಿ. ಹಾಗೆ ನಮ್ಮ ಪುಡಿ ನಿಜವಾಗ್ಲೂ ಟೇಸ್ಟ್ ಆಗಿರುತ್ತೆ, ನೀವು ಚೆಕ್ ಮಾಡ್ಕೋಬೋದು. ನಿಮಗೇನಾದರೂ ಬೇಕಿತ್ತು ಅಂತಂದರೆ ನಮಗೆ ಈ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾವು ಪ್ರಿಪ್ರೇಷನ್ ಮಾಡಿಕೊಡ್ತೀವಿ ಸ್ನೇಹಿತರೆ. ಹಾಗೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.